ನೋಡಿ ನಮ್ಮ ಅಜ್ಜಿ ಇರೋದು ಒಬ್ಬರು ಇಲ್ಲಿ ಕುತ್ಕೊಳ್ಳೋದು ಹಿಂದೆ, ಅವ್ರಿಗೆ 2 ಬ್ಯಾಗು. ನೋಡಿ ಇದು ಆ್ಯಕ್ಚುಲಿ ನಮ್ಮ ಅಜ್ಜಿದ ಕಾರು, ನಮ್ಮ ಅಪ್ಪ ನಿಲ್ಲಿಸ್ತವ್ರೆ. ಇವಾಗೆಲ್ಲ ರೆಡಿ ಆಗಿದ್ದೀರಿ, ಇನ್ನೇನು ಮನೆ ಬಿಡಬೇಕು ಅಷ್ಟೇ. ಶಿವ ಶಿವ ಶಿವ, ನಿಮ್ಮ ಫ್ರೆಂಡ್ಗಳ ಕಾಲು ಹೇಳೋದು. ಫ್ರೆಂಡ್ ಅಲ್ಲ ಅದು, ಇದೆಲ್ಲ ವ್ಲಾಗ್ ಅನ್ನೋ. ನಾನು ಆ ತೋಟಗಳಾಗಿದ್ದಾಗೆಲ್ಲ ಹಿಂಗೆ ಹಿಡ್ಕೊಂಡಿದ್ದೆ ಅಲ್ಲಲ್ಲಿ. ಅವೆಲ್ಲ ಹಾಕಿದ್ದೀನಿ ಆಲ್ರೆಡಿ. ಯಾರ್ಕ? ತೋಟದವ್ರಕ ಅಲ್ಲ, ಯೂಟ್ಯೂಬ್ ಅವ್ರಕ. ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಮ್ಮ. ಇವ್ರು ಯಾರು ಕರ್ಕೊಂಡು ಹೋಗೋದು, ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. 2ನೇ ಟ್ರಿಪ್ ಇದು. ಏನನ್ಸ್ತೈತೆ ದೇವನ್? ಇಲ್ಲಿ ಏನನ್ಸ್ತೈತೆ ಇದು? ರಾಮ್ ಕರ್ಕೊಂಡು ಹೋಗ್ತಾವನೆ. ಯೋಗ ಯೋಗ ಹಿಂಗೆ ಇರೋದು. ನೋಡ್ಕೊ ಸೆಂಟ್ರು ನೋಡ್ರಿ ಮಾ. ಇಡ್ತೀನಿ ಸುಮ್ಮನೆ ಕರೆಕ್ಟ್ ಅದು, ಹೂವು ಎಲ್ಲ ಕರೆಕ್ಟ್. ಇವಾಗ ಯಲಹಂಕದಲ್ಲಿ ಇದ್ದೀರಿ, ಇನ್ನೇನು ನಾವು ಮಂತ್ರಾಲಯಕ್ಕೂ. ಟೈಮ್ 9:18. ಹೋಗೋಷ್ಟೊತ್ತಿಗೆ 5 o'clock. ಇದೊಂದೇ ಸಿಗ್ನಲ್, ಇದಾದ್ಮೇಲೆ ಎಲ್ಲ ಹೊಸ ಹಾಕಿಲ್ಲ. ಇನ್ನು ಅಲ್ಲೊಂದು ಸಿಗ್ನಲ್ ಐತಲ್ಲ, ಹೋಗಿಲ್ಲ. ಇಲ್ಲ ಅದೇನಿಲ್ಲ, ಅದು ಆರಾಮ. ಹೋಂಡಾ ಸಿಟಿಗೆ ಆ ಥರದ್ದು ಒಂದು ತಗೊಂಡ್ಬೇಕು. ಹಿಂದ್ಗಡೆ ಫುಲ್ಲು ಹೊಟ್ಟೆ ಹಸಿತೈತೆ. ಇನ್ನ ಸಿಗುತ್ತೆ ಬಾರೋ, ಇದಾದ್ಮೇಲೆ ಸಿಗುತ್ತೆ. ಇವಾಗ ಕೋಲಾರ್ಗೆ ಹೋಗ್ಬೇಕಾದ್ರೆ ಅದು ಕರೆಕ್ಟಾಗಿ ಕಾಣಿಸ್ತೈತೆ. ನಾನು ಹಾಕೊಂಡು ನೀವು ಹಾಕೊಂಡಿಲ್ಲ. ಅಲ್ಲ ಕರೆಕ್ಟಾಗಿ ಮಾತಾಡ್ರಿ. ಹೇಳ್ತೀನಿ ಇದು. ಅಲ್ಲಿ ಏರ್ಪೋರ್ಟ್ಸ್ ಐತೆ ನೋಡಿ, ಅದು ಕೊಡಕ್ ಬಂದ. ಇಲ್ಲಿ ಸನ್ನಿಧಿ ವೈಭವ್ ಹತ್ರ. ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇಡ್ಲಿ ವಡೆ, ಆಮೇಲೆ 2 ಮಸಾಲೆ ದೋಸೆ ಬಂತು ಇವಾಗ. ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಇನ್ನೇನು ಕಾಫಿ ಕುಡಿದು ಬಿಡಬೇಕಷ್ಟು. ಹೆಂಗೈತೆ ಕಾಫಿ? ಎಲ್ಲ ಆಯಿತು. ಇವಾಗ ಇನ್ನೇನು ಬಿಡಬೇಕು. ಬಿಟ್ಟು ಬ್ಯಾಕ್ ಟು ಹೈವೇ. ಸುಧಾರ್ಸಕ್ ಕಷ್ಟ ಹೋಗಿ ಅಮ್ಮ ಅಂತ. ನೋಡಮ್ಮ, ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು ರಾಮ್. ಅಲ್ಲೋಡ್ ರಾಮ್, ಇಲ್ಲಿ ನೋಡಿ ರಾಮ್. ನೀನು ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ತೀವಿ. 0 HP ಅಲ್ಲೆಲ್ಲ 88 ಇದೆ. ಆ್ಯಕ್ಚುಲಿ ಹೋಸತಿ ಯಾವಾಗ ಹಾಕ್ಸ್ಕೊಂಡಿದ್ದೆ ಲಾಸ್ಟ್ ಮಂತು. 319 ಇತ್ತು ಮೇಡಮ್. ಶೆಲ್ಲಲ್ಲಿ 4700 ಆಯಿತು ಡೀಸೆಲ್ಲು. ಆ್ಯಕ್ಚುಲಿ ಬ್ಲೋ ಎಲ್ಲ ಕರೆಕ್ಟಾಗಿ ಐತೆ, ಸುಮ್ಮನೆ ಬಂದಿದ್ದಷ್ಟು ಚೆಕ್ ಮಾಡಿಸೋಕ್ಕೆ. ಜಾಸ್ತಿ ಇಲ್ಲಿ ಬರೀ ಬೆಟ್ಟನೇ ಕಾಣಿಸೋದು ಅವಾಗ. ಆ ಬೆಟ್ಟದ ಮೇಲೆ ಇವಾಗ ಗ್ರೀನರಿ ನೋಡಿ ಹೆಂಗೈತೆ. ವೆಂಕಟರೆಡ್ಡಿ ಇದೆ ಊರು, ಅನಂತಪುರ. ವೆಂಕಟರೆಡ್ಡಿ ಯಾರು ಅಂತ ಗೊತ್ತಾ? ಯಾರು ಹೇಳು? ವೆಂಕಟರೆಡ್ಡಿ ಅದೇ ವಾರ್ಡನ್ ಕಮ್ ರೂಮ್ಮೇಟ್ ಕಮ್ ವಾಚ್ಮ್ಯಾನ್. ಚೇತನ್ ನಿನ್ಗೊಬ್ಬನಿಗೆ ವಾಚ್ಮ್ಯಾನ್. ಅವ್ನು ಈ ವಿಡಿಯೋ ನೋಡಿದ್ರೆ ಏನಿಲ್ಲ ಅನ್ನ ಅನ್ನ ಅಂತಾನೋ, ಅಣ್ಣ ಅಂತಾನೋ, ಅದೇನಂತಾನೋ.
ಕಿಯಾ ಪ್ಲಾಂಟ್ ಅಲ್ಲಿ ಪ್ಲಾಂಟ್ ಹತ್ರ ಬಂದಿದ್ದೀವಿ. ಪ್ಲಾಂಟ್ ಹತ್ರ ಬಂದಿದ್ದೀವಿ. ಅದೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಕಿಯಾ. ಪ್ಲಾಂಟ್ ಇಂದ ಹೋಗ್ತಾ ಇದ್ದೀವಿ. ಕರ್ನಾಟಕಕ್ಕೆ ಬರ್ಬೇಕಾಗ್ತಿದೆ. ನಾವು ಸಿದ್ದರಾಮಯ್ಯ CM ಆಗಿದ್ದ. ಅವಾಗ ಚಂದ್ರಬಾಬು ನಾಯ್ಡು ಫ್ಲೈಟಲ್ಲಿ ಇವ್ನು ಸಿಕ್ಕಿ ಬ್ಯಾಂಗ್ಳೂರಲ್ಲಿ ಜಾಗ ಕೊಟ್ಟಿಲ್ಲ, ವಾಪಸ್ ಹೋಗ್ತಾ ಇದ್ದಂತೆ. ಅವಾಗ ಚಂದ್ರಬಾಬು ನಾಯ್ಡು ಸಿಕ್ಕಿ ಬನ್ನಿ ನಾವು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಇಲ್ಲ ಸೌತಲ್ಲೇ ಬೇಡ ನಾರ್ತಲ್ಲಿ ಇಕ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದವರು. ನಾರ್ತ್ ಚೆನ್ನಾಗಿರಲ್ಲ, ಸೌತ್ ಸರಿ. ಏನಕ್ಕೆ? ನಾರ್ತ್ ಡ್ರೈ ಏರಿಯಾ. ನಾರ್ತ್ ಕರ್ನಾಟಕ ಅಲ್ಲ, ನಾರ್ತ್ ಇಂಡಿಯಾದಲ್ಲೆಲ್ಲ ನಾವು ಪ್ಲಾಂಟ್ ಮಾಡ್ಕೊಂತ ಇದ್ವಿ. ನಾರ್ತ್ ಸೌತ್ ಅಲ್ಲಿ ಐತಲ್ಲ, ಬ್ಯಾಂಗ್ಳೂರೆಲ್ಲ ಐತಲ್ಲ, ಸೊ ನಮಗ್ ಸ್ವಲ್ಪ ಕಡಿಮೆ ಇರುತ್ತೆ ನೋಡ್ಕೊ. ಅಂದ್ರೆ ಜಾಸ್ತಿ ಡಿಫ್ರೆನ್ಸ್ ಬರೋದು, 30,000 40,000 ಡಿಫ್ರೆನ್ಸ್ ಬರುತ್ತೆ. ಇವಾಗ ನಾನು ಓಡಿಸ್ತಾ ಇದ್ದೀನಿ ಕಿಯಾ ಆದ್ಮೇಲೆ. ಫುಲ್ ಬಿಸಿಲು ಆಚೆ ಕಡೆ. ಇದು ಸೀಟ್ಸ್ ಒಂದು ಸ್ವಲ್ಪ ವೆಂಟಿಲೇಷನ್ ಇರಬೇಕಾಗಿತ್ತು. ಹಣ್ಣಾಗಿರೋದು ಗುತ್ತಿನಪ್ಪ. ಇದು ಗುತ್ತಿಗೆ ಬಂದಿದ್ದೀವಿ. ನಮ್ಮಣ್ಣ ಅಲ್ಲಿ ಅಲ್ಲ ಅದೇನು ಕಾಗೆ ಪಿಯ ಗುಬ್ಬಿ ಪಿಯ 4 ವರ್ಷ ಆಯ್ತು ಬಂದು ಮಂತ್ರಾಲಯಕ್ಕೆ. ಅದಕ್ಕೇನ್ ಮಾಡೋದು, ಬರ್ತಾ ಇದ್ದೀವಿ. ಅಲ್ಲ 4 ವರ್ಷ ಆಯ್ತು ನೋಡ್ರಿ. ಎಷ್ಟು ದಿನದಾದ್ಮೇಲೆ ಬರ್ತೀವಿ. ಅದು ಅಂದ್ರೆ ಮನೆ ಡೆವಲಪ್ ಅಲ್ಲ, ಅದು ಆಚೆ ಕಡೆ ಎಲ್ಲ ಫುಲ್ ರಿನೋವೇಶನ್ ಮಾಡಿದ್ರು ನೋಡ್ರಿ. ಅದಾದ್ಮೇಲೆ ಬಂದೇ ಇಲ್ಲ ಯಾರು. ಅದೇನ್ ರೀಸೆಂಟ್ ಆಗಿ ಆಗಿರೋದು. ಈ ಟವಲ್ಗಳು ನಿಂಗೆ ಇಕ್ಕೊಂಬಿಟ್ಟು ಏನ್ ಅಯ್ಯೋ ಹೋಗಿ ಒಂದ್ ಯಾವ್ದನ ಅಲ್ಲಿ ಇವರು ನಮ್ಮ ಮನೆಗೆ ಅದೇ 2 ಇಡ್ಲಿ ತಿನ್ಬಿಟ್ಟು ಒಂದ್ ಬಜ್ಜಿ ತಿನ್ಬಿಟ್ಟು. ಅವ್ರ ಅತ್ತೆ ಮನೆ ಇದೆ. ರಮೇಶ್ ಅವ್ರ ಮಾವನು ಅತ್ತೆ. ಅವ್ರು ಯಾವ ಕಾಲ ಆಯ್ತು ನಿಮ್ಗೆ? ಯಾರು? ಚೀರಮೇಶ. 2 ಹೆಣ್ಮಕ್ಳು. ಚೀರಮೇಶ್. ಕತೆ ಎಲ್ಲ ನೋಡಿದ್ರೆ ಶ್ರೀ ರಮೇಶ್ ಅಂತ ಇವಾಗ ಇದು ಮಾಡಾಕ್ತಾರಲ್ಲ ಪರ್ಟಿಕ್ಯುಲರ್ ನಮ್ಮ ನೋಡಿ. ವಾರಕ್ಕೆ 3-4 ಸತಿ ಮಟನ್ ತಲೆ ಮಾಂಸ ತಿನ್ಕೊಂಡು 2 ಬೀಡಿ ಸೆಟ್ ಹೊಡ್ಕೊಂಡು ಶನಿವಾರ ಭಾನುವಾರ ಆದ್ರೆ ಎಣ್ಣೆ ಹೊಡ್ಕೊಂಡು ಬಲೆ ಸಂಪಾದಿಸಿಡ್ತಾನೆ. ಹಸಿ ಬಾಡ್ ತಿನ್ನೋರೆ ಅಂತ ಅಲ್ಲೋಡು. ಓಹೋ, ಅವನು ಆ TVS XL ಹೋಗಕ್ಕೆ ಈ ದೊಡ್ಡ ಲಾರಿ ನಿಲ್ಸು ಅನ್ನೋದು ಅವನು. ಎಂತ ನನ್ ಮಕ್ಳು. ಅಲ್ಲ ಈ ಲಾರಿನ ನಿಲ್ಸು ಅಂತ ಏನಕ್ಕಂದ್ರೆ ಪಾಪ ಇದು ಹರಿಯಾಣ ಗಾಡಿ, ಅವ್ನು ನಿಲ್ಸೇಬೇಕು. ನೋಡಿ ಇವನು ಈ ದೊಡ್ಡ ಲಾರಿಕ ನಿಲ್ಸು ಅಂತ ಹೇಳೋದು. ಅವನೇನ್ ಬೈಕೊಂಡಿರಲ್ಲ. 16 ವೀಲರ್ ಲಾರಿಕ ಇವ್ನ ಯಾವ್ದೋ XL ಗಾಡಿ ಎತ್ಕೊಂಡ್ ನಿಲ್ಸು ಅಂತವನೆ. ಸುಮ್ನೆ ಹಿಂಗಂದ್ರೆ ಸಾಕು, ಅಲ್ಲೆಲ್ಲ ಓಟೋಗಿರ್ತಾನೆ ಎಲ್ಲ. ಅಲ್ಲ ತಾತ್ನೆಲ್ಲಾರು ಸೇರಿಸ್ತಾನೆ. ಹಂಗಲ್ಲ, ತಾತ್ನಿ ಗುಂಡು ಯಾರ್ ಫ್ಯಾನ್ ನೀನು? ಅಲ್ಲ ತಾತ್ನ ಹಿಂಗ್ ಸೈಡ್ ಆಗಿ ಹಿಂಗ್ ಹೊಡೆದ್ರೆ ಗುಂಡೆಲ್ಲ ಐತಂತ ಹುಡುಕ್ಬೇಕಲ್ಲ. ಏನಾಗಲ್ಲ. ತಾತನ ಗುಂಡೆಲ್ಲ ಐತಂತ ಹುಡುಕ್ಬೇಕು. 16 ವೀಲರ್ ಗಾಡಿ ನಿಲ್ಸು ಅಂತ ಸೈಡ್. Here is one. ಇವನ್ ಯಾರ ಟೋಪಿ ವಾಲ. ಟೋಪಿ ಅಲ್ಲ ಅಯ್ಯೋ ಹೋಗಮ್ಮ. ಹೊಸಕೋಟೆ ಮುಖೇಲಿ ಕೊಡಿ ಹಿಡ್ಕೊಂಡು ಕುತ್ಕೊಂಡು. ಹೊಸಕೋಟೆ ಲಾಸ್ಟ್ ಆಗಿ ಒಳ್ಳೆ ಹೊಸಕೋಟೆ ಆಯ್ ಅನ್ನ 8 ಗಂಟೆಗೆ ಹಾಕಿದ್ದೀರಾ ಪೆಟ್ರೋಲ್? ವೈಟ್ ಗೋಳ ಹಾಕಿರಿ. ವೈಟ್ ಗೋಳ. ವೈಟ್ ಗೋಳ ರೆಡ್ ರೈಸ್. ರೆಡ್ ರೈಸ್ ಅಲ್ಲ, ವೈಟ್ ಗೋಳ ರೆಡ್. ರಂಗಸ್ವಾಮಿ ರೆಡ್ಡಿ ಹೆಸರು ನೀವ್ ಎತ್ತಬೇಡ್ರಿ ಇನ್ನ, ಆಯ್ತಾ? ಸಾಂಬಾರೆಲ್ಲ ಕೆಟ್ಟ ಕರೆಕ್ಟ್ ಆಗಿ ಅನ್ನ ಮಾಡಕ್ಕೆ ಬರಲ್ಲ ಅವ್ನಿಗೆ. ಬಿರಿಯಾನಿ ರೈಸ್ ಹಾಕೋನೆ,
ರೈಸ್ ಉಪ್ಪೇ ಹಾಕಿಲ್ಲ. ಹೆವಿ ಸ್ಟ್ರಾಂಗ್ ಇರ್ಬೇಕು ಒಂದಂತೆ ಅದಕ್ಕೆ ಹೆವಿ ಸ್ಟ್ರಾಂಗ್ ಈ ಇರೋ ಬರೋದೆಲ್ಲ ಹಾಕ್ಬಿಟ್ಟ ಹೆವಿ ಸ್ಟ್ರಾಂಗ್ ಇರ್ಲಿ ಅಂದ್ರೆ ಅಲ್ಲ ಅಲ್ಲ. ರೈಸ್ ಉಪ್ಪು ಹಾಕ್ಬೇಕಲ್ಲ ಅಂಕಲ್ ಬಿರಿಯಾನಿಗೆ ಅಂದ್ರೆ ಆಮೇಲೆ ಹಾಕೊಂಬೋದು ಅಂತ ಲಾಸ್ಟ್ ವರ್ಗು ಹಾಕೇ ಇಲ್ಲ. ಆಮೇಲೆ ತಿನ್ನೋವಾಗ ಹಾಕೊಂಡ್ರಿ. ಅದೇ ನಾನು ಹೇಳಿದ್ದೆ ಅಪ್ಪ ತಟ್ಟೆಗೆ ಹಾಕೊಂಬೋದು ಆಮೇಲೆ ಅಂತ ಹೇಳ್ತಾನೆ. ನಾನೆಲ್ಲ ಮಾಡುವಾಗ ಅಂದ್ರೆ ಇಲ್ಲ ತಟ್ಟೆಗೆ ಆಮೇಲೆ ಹಾಕೊಂಬೋದು ಮಾಡ್ಬೇಡ ಅಂತ ಹೇಳ್ಬಿಟ್ಟಿದ್ವಿ. ಎಂಜಿಲ್ ಮಾಡ್ಬೇಡ ಅದಕ್ಕೆ ತಟ್ಟೆಗೆ ಉಪ್ಪು ಹಾಕೋಣ ಅಂತ. ಒಂದೂ ಟೇಸ್ಟ್ ಬಂದಿಲ್ಲ. ಅಲ್ಲ ಅಕ್ಕಿ ನೆನೆಸಿ ಹಾಕ್ಬೇಕು. ಅವ್ರು ನೋಡಿ ಹೆಂಗ್ ಮಾಡಿದ್ರು ಕೇಳಲ್ಲಿ. ಯಾರು ತುಂಬಾ ಚೆನ್ನಾಗಿತ್ತು ಅವ್ರ ಮನೆ ಬೀರನ್ ಪಲ್ಯ ಚಿಕನ್ ಒಳ್ಳೆ ಸಾಂಬಾರು. ಏನ್ ನೋಡಿಲ್ಲ ನೀವು? ನೋಡಿಲ್ಲ ಅದನ್ನ. ನೋಡ್ಬೇಡಿ ಅಕ್ಕಿ ನಡಿ ಸರ್ವಿಸ್ ನಮ್ದು ರಾಮ್ ಚಿಕ್ಕುನಿ ಆಯ್ತು ಬಿಟ್ಟ ನಿಧಾನ. ದೇವಾ ದೇವಾ ಈ ಕಡೆ ನೀರುಗಳು ಚೆನ್ನಾಗವಮ್ಮ. ಅಲ್ಲಿ ಐತಲ್ಲ ಜೋಳಮ್ಮ ದೇವಿ, ಅಲ್ಲಿ ತುಂಗಭದ್ರಾ ಅಲ್ಲಿಂದ ಬರೋದಾ? ಐತೆ. ಚೆನ್ನಾಗಿದೆ ಆ ಪ್ಲೇಸ್, ತುಂಬಾ ಚೆನ್ನಾಗಿದೆ. ಜೈನಿ ಮಹಾಕಾಳೇಶ್ವರಕ್ಕೆ ಹೋಗ್ಬೇಕು. ಇವನು ರಾಮ್ ಜಾತಕ ಆಶ್ಲೇಷಕ್ಕೆ ಉಜ್ಜಯಿನಿಗೆ ಹೋಗ್ಬೇಕಂತೆ. ಇದಕ್ಕೂ ಏನು ಕಾಳಹಸ್ತಿ ಎಲ್ಲ 12, 12 ಎಲ್ಲದಕ್ಕೂ ಹೋಗ್ಬೇಕು. ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗ ಇದಕ್ಕೆ ಹೋಗಕ್ಕಾಗಲ್ಲ. ಕೇದಾರ್ನಾಥ್ ಹೋಗಕ್ಕಾಗಲ್ಲ. ಅದೇ ಇವ್ನಿಗೆ ಅಟ್ಲೀಸ್ಟ್ ಹೆವಿ ಕಷ್ಟ ಆಯ್ತು. 28 ಕಿಲೋಮೀಟರ್ ನಡಿಬೇಕು. ಇಲ್ಲ ದೊಡ್ಡವನಾದ್ಮೇಲೆ ಹೋಗ್ಬೋದಲ್ಲ. ಹೆಲಿಕಾಪ್ಟರ್ ಹೋದ್ರು ಒಂದ್ ಕಡೆ ಲ್ಯಾಂಡ್ ಆಗುತ್ತೆ, ತುಂಬಾ ಕಷ್ಟ. ಆಮೇಲೆ ತಿರ್ಗಾ ಆಮೇಲೆ ಅಲ್ಲಿ ಕೇಳು ಹೊಸಕೋಟೆ ಮುನ್ನ ಹೋಗೋಳೆ. ಇದು ಕೇದಾರ್ನಾಥ್ ಹೋಗಿ ವೈಷ್ಣವಿಗೆ ಏನ್ ಮಾಡ್ತಾ ಇದ್ರು ಗೊತ್ತಾ? ಬದ್ರಿನಾಥ್ ಹೋಗೋಣ ಇನ್ನು. ರೋಪಲ್ಲಿ ಬಂದ್ಬಿಟ್ಟು ಹೆಲಿಕಾಪ್ಟರ್ ಹತ್ಕೊಂಡು ಹೋಗೋದು ಹಂಗಿತ್ತು. ಬಟ್ ಅದೆಲ್ಲೋ ಒಂದ್ ಕಡೆ ನಿಲ್ಲಿಸ್ತಾನೆ, ಅಲ್ಲಿಂದ ತಿರ್ಗಿ ಕೆಳಕೋ ಮೇಲಕ್ಕೋ ಹತ್ಬೇಕು. ಕೇದಾರ್ನಾಥ್ ಹೆಲಿಕಾಪ್ಟರ್ ಆರಾಮಾಗಿ ಹೋಗ್ಬೋದು. ಅದೆಲ್ಲೋ ಒಂದ್ ಕಡೆ ಸ್ಟ್ಯಾಂಡ್ ಮಾಡ್ತಾನೆ, ತಿರ್ಗಿ ಇನ್ನ ಅಲ್ಲಿಂದ ನೀನ್ ಹೆಲಿಕಾಪ್ಟರ್ ತಾನೇ ಹೋಗಿದ್ದ? ಕುದುರೆನಲ್ಲಿ ಹೋಗಿದ್ದೆ. ಅಲ್ಲ ಕುದುರೆನಾಗ ಅಲ್ಲಪ್ಪ ಆಗಿ ಕೇದಾರ್ನಾಥ್ ಹೆಲಿಕಾಪ್ಟರ್ ಹೋಗಿರೋದವ್ರು. ಒಂದ್ ತಪ್ಪು ಕುದುರೆಗಳ ಮ್ಯಾಗ ಹೋಗಿದ್ರಿ. ಅದ್ ಬದ್ರಿನಾಥ್ ಅಲ್ಲ. ಹೆಲಿಕಾಪ್ಟರ್ ಅಲ್ಲಿ ಎಷ್ಟು ಜನ? 6 ಜನ. 6 ಜನ ಇಡ್ಸೋದ. ಒಂದ್ ಆಳಕ್ಕೆ 800 ರೂಪಾಯಿ, 8,000 ಗಳಿಗೆ ಹತ್ಕೆ ಅದಕ್ಕೆ ಕೊಡ್ತಾ ಇರೋದು. ಗಳಿಗೆ ಹತ್ಕೆ ಕೊಡ್ತಾ ಇರೋದು. ಇಲ್ಲ ಅಂದ್ರೆ ಎಕ್ಕಕ್ಕೆ ಎಷ್ಟು ಕಷ್ಟ ಐತೆ.